ಕೋಟ ಶ್ರೀನಿವಾಸ್ ಪೂಜಾರ್ ಅವರೇ, ಆಗ್ಲಿಂದ ಗಮನಿಸ್ತಾ ಇದ್ದೀನಿ, ನೀವು ಯಾವಾಗಲೂ ಹೀಗೆ ಇರ್ತೀರಾ, ಇಷ್ಟೇ ಸಿಂಪಲ್ ಆಗಿರ್ತೀರಾ. ನನಗೆ ನೀವು ಒಬ್ಬ ರಾಜಕಾರಣಿ ಥರ ನನಗೆ ಕಾಣಿಸ್ತಾನೆ ಇಲ್ಲ, ಒಬ್ಬ ಸಿಂಪಲ್ ನಾರ್ಮಲ್ ವ್ಯಕ್ತಿ ಥರ ನೀವು ನನಗೆ ಆಗ್ಲಿಂದ ಕಾಣಿಸ್ತೀನಿ, ಗಮನಿಸ್ತಾ ಇದ್ದೀನಿ. ಬಹಳ ಸಿಂಪಲ್. ಹೇಗೆ ಸಾಧ್ಯ ಈ ಒಂದು ಆಟಿಟ್ಯೂಡ್ ಹೀಗೆ ಉಳಿಸ್ಕೊಂಡು ಹೋಗೋದಕ್ಕೆ? ರಾಜಕಾರಣಿ ಹೀಗೆ ಇರಬೇಕಂತ ಏನಾದರೂ ಕಾಯ್ದೆ ಉಂಟಾ? ಹಾಗೇನಿಲ್ಲ, ಈಗೇನಿಲ್ಲ, ಇದ್ದದ್ದೇ ಹೀಗೆ ನಾನು. ಹೌದು, ಸಿಂಪಲ್ ಯಾವುದೋ ಉದ್ದೇಶಕ್ಕಂತ ಹೇಳಿಲ್ಲ, ಸಿಂಪಲ್ ಅಂತೇಳಿ ಪ್ರಚಾರ ಮಾಡೋದಕ್ಕೂ ಅಲ್ಲ, ಹೀಗೆ ಇದ್ದೇನೆ ಅನ್ನೋದಕ್ಕಷ್ಟೇ ಸೀಮಿತ ಇದಕ್ಕೆ ಉತ್ತರ. ನನಗೆ ಸಿಕ್ಕಿರುವಂಥ ಅವಕಾಶಗಳನ್ನು ಬಳಸಿಕೊಂಡು ಒಂದಿಷ್ಟು ಕೆಲಸ ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ನನಗೆ ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ಚೆನ್ನಾಗಿ ಅವಕಾಶಗಳನ್ನ ನೀವು ಹುಡ್ಕೊಂಡು ಹೋದ್ರೆ ಅಥವಾ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಅಂತ ಈ ಸಿಂಪ್ಲಿಸಿಟಿ. ಈಗ ಸಿಂಪ್ಲಿಸಿಟಿಯಿಂದ ಅಂತಲ್ಲ, ಅವಕಾಶ ನನಗೆ ನನ್ನ ಪಾರ್ಟಿ ಕೊಡ್ತು ಅಂತ ಅನ್ಸುತ್ತೆ ನನಗೆ. ಅದು ಅವ್ರು ಹುಡುಕಿರ್ಬೋದು ಅಥವಾ ನನಗೆ ಅವಕಾಶ ಸಿಕ್ಕಾಗ ನಾನು ಖುಷಿ ಪಟ್ಟಿರ್ಬೋದು, ಇಲ್ಲ ಅಂತಿಲ್ಲ. ನಾನು ನಿಮ್ಗೆ ಉದ್ದೇಶಪೂರ್ವಕವಾಗಿ ಹೇಳಿದೆ, ನಾನು 92ರಲ್ಲಿ BJPಯಿಂದ ಗ್ರಾಮ ಪಂಚಾಯತ್ ಸದಸ್ಯ ಆದೆ, 95ರಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಆದೆ, ಜಿಲ್ಲಾ ಪಂಚಾಯತ್ ಸದಸ್ಯ ಆದೆ. ನಂತರ 2 ಸಾರಿ ನಾನು ವಿಧಾನಸಭೆಯಲ್ಲಿ ಸೋತೆ. ಆವಾಗ ನಾನು ಕ್ಷೀಣ ಇದ್ದೆ, ಅಂದರೆ ನಮ್ಮ ಪಾರ್ಟಿಯು ಕೂಡ ಆರ್ಥಿಕವಾಗಿ ನಾನು ಆರ್ಥಿಕ ಕಷ್ಟದಲ್ಲಿದ್ದೆ, ನನ್ನ ಪಾರ್ಟಿ ಕೂಡ ಸಂಘಟನೆಯಲ್ಲಿ ಕಷ್ಟದಲ್ಲಿತ್ತು. 2008ರಿಂದ ಇಲ್ಲಿವರೆಗೆ ಸುಮಾರು 15 ವರ್ಷಗಳ ಕಾಲ 4 ಸಾರಿ ನಾನು MLC ಆಗಲಿಕ್ಕೆ ಅವಕಾಶಗಳಾಯಿತು. ನಾನು 3 ಸಾರಿ ಪಾರ್ಟಿ ನನಗೆ ಮಂತ್ರಿ ಮಾಡ್ತು, 2 ಸಾರಿ ವಿರೋಧ ಪಕ್ಷ ನಾಯಕ ಮಾಡ್ತು. ನನಗೆ ಮುಜರಾಯಿ ಖಾತೆಯನ್ನು ಕೊಟ್ಟಾಗ ಈ ಮುಜರಾಯಿ ಖಾತೆ ಬಗ್ಗೆ ಜನರಿಗೆ ಒಂದು ರೀತಿಯ ತಾಸಾರ ಭಾವನೆ ಇತ್ತು, ಅದು ತಗೊಂಡವ್ರು ಉದ್ಧಾರ ಆಗೋದಿಲ್ಲ ಅಂತೇಳಿ. ಆದರೆ ನಾನು ಅದನ್ನು ತಗೊಂಡು ಈ ಸಪ್ತಪದಿ ಅಂತ ಯೋಜನೆ ಮಾಡಿದೆ, ಈ ಬಡವರ ಹೆಣ್ಮಕ್ಕಳಿಗೆ ಉಚಿತವಾಗಿ ಮದುವೆ ಮಾಡುವಂಥ ಒಂದು ಯೋಜನೆ. ಅದು ತುಂಬ ಪರಿಣಾಮಕಾರಿಯಾಗಿ ನನಗೆ ಸಾಧ್ಯ ಆಯಿತು. ಹೀಗೆ ಬೇರೆ ಬೇರೆ ಇಲಾಖೆಯನ್ನು ತೆಗೆದುಕೊಂಡಾಗ ನಾನು ಸ್ವಲ್ಪ ಶಕ್ತಿ ಹಾಕಿ ಆ ನಮ್ಮ ಇಲಾಖೆಯನ್ನು ಬಡವರ ಪರವಾದಂಥ ಇಲಾಖೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಕ್ಷಮೆಯಲ್ಲಿ, ಮುಜರಾಯಿ ಇಲಾಖೆಯಲ್ಲಿ ನೀವು ಕೆಲಸ ಮಾಡಿದ್ರಿ, ನಿಮ್ಮ ಒಂದು ಅನುಭವ ಇದೆ. ಈಗ ಮುಜರಾಯಿ ಇಲಾಖೆಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗೋದಕ್ಕೆ ಒಂದು ಬೆಳವಣಿಗೆ ಆಯ್ತಲ್ಲ, ಅದ್ರ ಬಗ್ಗೆ ಏನು ಉತ್ತರ ಕೊಡ್ತೀರಿ? ನಾನು ಹೀಗೆ ಹೇಳಿದೆ, ಬೇರೆ ಏನು ಬದಲಾವಣೆ ಮಾಡಿಲ್ಲ. ಅವರು ಒಂದು ತಿದ್ದುಪಡಿ ಅಂತ ತಂದಿದ್ದಾರೆ. ಆ ತಿದ್ದುಪಡಿಯಲ್ಲಿ ದೇವಸ್ಥಾನಗಳ ಆಡಳಿತ ಮಂಡಳಿಯ ಆಯ್ಕೆಯನ್ನು ಸರ್ಕಾರ ಮಾಡುತ್ತೆ ಅಂತ ಇದೆ. ನಾನು ಹೇಳಿದೆ, ಅದು ಪ್ರಜಾಪ್ರಭುತ್ವ ಮತ್ತು ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯಡಿ ಯಾರು ಆಯ್ಕೆ ಆಗಿದ್ದಾರೆ ಆ ಸದಸ್ಯರು ಅಧ್ಯಕ್ಷನ ಆಯ್ಕೆ ಮಾಡಬೇಕು, ಅದು ಪ್ರಜಾಪ್ರಭುತ್ವ ನಿಯಮ. ಹಾಗಾಗಿ ನಿಮ್ಮ ಹೇರಿಕೆ ಸರಿಯಲ್ಲ ಅಂತ ಹೇಳಿದೆ. ಮತ್ತು ನಾವು ಇತರ ವೆಚ್ಚಗಳಿಗೋಸ್ಕರ, ಇತರ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ನಾವು ದೇವಸ್ಥಾನದ ನಿಧಿಯನ್ನು ತೆಗಿತೇವೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಆ ಕಾಯ್ದೆಯಲ್ಲಿ ನಾನು ಹೇಳಿದೆ, ಅದಕ್ಕೆ ಬೇಕಾಗೋದು ಒಂದು 100 ಕೋಟಿ ರೂಪಾಯಿ ಆದರೆ ನೀವು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀವಿ ಅಂತೇಳಿ ಎಷ್ಟು ಬೇಕಾದ್ರೂ ಕೊಟ್ಕೊಳ್ಳಿ, ನಿಮ್ಮ ಹಣ, ನೀವು ಸರ್ಕಾರ ಇರೋದು ನಿಮ್ಮದು. ಒಂದು 100 ಕೋಟಿ ರೂಪಾಯಿಯನ್ನು ಹಿಂದೂ ಧಾರ್ಮಿಕ ದತ್ತಿಗೆ ಬಿಡುಗಡೆ ಮಾಡಿದರೆ ನಿಮ್ಮ ಎಲ್ಲ ಯೋಜನೆಗಳು ಅನುಷ್ಠಾನ ಆಗುತ್ತೆ. ಅದಕ್ಕೋಸ್ಕರ ಆ ದೇವಸ್ಥಾನದಲ್ಲಿರುವಂಥ ಹಣವನ್ನು ತೆಗೆದ್ರೆ ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನುವ ಕಾರಣಕ್ಕೆ ವಿರೋಧ ಮಾಡಿದೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಈ ಬಾರಿಯ ಚುನಾವಣೆ ಬಿಲ್ಲವರು ಮತ್ತೆ ಬಂಟರ ನಡುವಿನ ಚುನಾವಣೆಯೋ ಅಥವಾ BJP ಮತ್ತು ಕಾಂಗ್ರೆಸ್ ನಡುವಿನ ಚುನಾವಣೆಯೋ? ಬಂಟವರು ಮತ್ತು ಬಿಲ್ಲವರು ಒಟ್ಟಾಗಿ ನಡೆಸುವ ಚುನಾವಣೆ ಅಲ್ಲ, ಲೆಕ್ಕವೇ ಬೇಡ. ಬಂಟರು, ಬಿಲ್ಲವರು, ಮಗುವೀರರು, ಪರಿಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಎಲ್ಲರೂ ಒಟ್ಟಾಗಿ ಸೇರಿಸಿ ಈ ರಾಷ್ಟ್ರಕ್ಕೋಸ್ಕರ ನಡೆಸುವಂಥ ಚುನಾವಣೆ. ಯಾಕೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮನ್ನ ಆಯ್ಕೆ ಮಾಡಬೇಕು? ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವುದಕ್ಕೋಸ್ಕರ, ಹಿಂದುತ್ವದ ಭದ್ರಕೋಟೆಯಾಗಿ ದಕ್ಷಿಣ ಕನ್ನಡವನ್ನು ಉಳಿಸುವುದಕ್ಕೋಸ್ಕರ, ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಳೆದ 10 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ ಆ ಕೆಲಸಗಳು ಅದೇ ವೇಗದಲ್ಲಿ ಮುಂದೆ ಸಾಗಲಿಕ್ಕೋಸ್ಕರ, ಕರಾವಳಿಯ ಸಂಸ್ಕೃತಿಯ ಉಳಿವಿಗೋಸ್ಕರ, ಕರಾವಳಿಯ ಮಣ್ಣಿನ ಸೊಗಡಿನ ಹಿರಿಮೆಗೋಸ್ಕರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮನಸ್ಸುಗಳ ಅಪೇಕ್ಷೆ ಆಕಾಂಕ್ಷೆಗಳನ್ನು ಇವತ್ತು ಪೂರ್ತಿ ಮಾಡಬಲ್ಲಂಥ ತಾಕತ್ತಿರುವಂಥ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರ ಸ್ವಾಭಿಮಾನಕ್ಕೋಸ್ಕರ, ಸ್ವಾವಲಂಬನೆಗೋಸ್ಕರ ಮತ್ತು ಸಮಗ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಆಯ್ಕೆಗೊಳಿಸೋಕ್ಕೋಸ್ಕರ ನನಗೆ ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಓಕೆ, ಇಂತಹ ಒಂದು ಸಂದರ್ಭದಲ್ಲೂ ಕೂಡ ನೀವು ನಮಗೆ ಬಿಡುವು ಮಾಡಿಕೊಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ, ಕರಾವಳಿ ಭಾಗದ ಒಂದು ಸಂಸ್ಕೃತಿ, ಕರಾವಳಿ ಭಾಗದ ಜನರು ಯಾವ ಕಾರಣಕ್ಕೋಸ್ಕರ ಮತವನ್ನು ಹಾಕಬೇಕು, ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು, ನಾನು ಯಾಕೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಂಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದಿದ್ದಕ್ಕೋಸ್ಕರ. ಥ್ಯಾಂಕ್ ಯು.